ಹಾಯ್ ಫ್ರೆಂಡ್ಸ್, ನಾನಿವತ್ತು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಕರಿ ಮಾಡ್ತಾಯಿದ್ದೀನಿ. ನೋಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇದು ಚಪಾತಿ, ದೋಸೆ ಆ ಥರದಕ್ಕೆಲ್ಲ ತುಂಬ ಇದಾಗುತ್ತೆ. ಪರೋಟ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಒಂದು ಬಾಣಲೆ ಇಟ್ಬಿಟ್ಟು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಬೇಕು ಫ್ರೆಂಡ್ಸ್. ಅದಕ್ಕೆ ಈರುಳ್ಳಿ ದಪ್ಪ ದಪ್ಪಕ್ಕೆ ಹೆಚ್ಕೊಂಡು ಹಾಕಬೇಕು. ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಸ್ವಲ್ಪ ಅದು ಟ್ರಾನ್ಸ್ಪರೆಂಟ್ ಕಲರ್ ಆಗಬೇಕು, ಹುರಿತಾ ಇರಬೇಕು. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಇದಕ್ಕೆ ಒಂದು 7 ರಿಂದ 8 ಹಸಿಮೆಣ್ಸಿನ್ಕಾಯಿ, ನಿಮ್ಮ ಖಾರಕ್ಕೆ ತಕ್ಕನಾಗೆ, ನೀವು ಖಾರ ಹೇಗೆ ತಿಂತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ಇದನ್ನ ಹಾಕಿ ಸಪ್ರೇಟ್ ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊಂಬಿಡಿ. ತಣ್ಣಗಾಗಬೇಕು. ಆ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಬೇಕು ಫ್ರೆಂಡ್ಸ್. ಜೊತೆಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಪುದೀನ ಸೊಪ್ಪು ಸ್ವಲ್ಪ, ಮತ್ತು ಕರಿಬೇವಿನ ಸ್ವಲ್ಪ ಒಂದು 10 ರಿಂದ 12 ಎಲೆ ಹಾಕಿ ಅದನ್ನ ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕಿ ಇನ್ನೊಂದು ಸ್ವಲ್ಪ ರುಬ್ಕೋಬೇಕು ಫ್ರೆಂಡ್ಸ್. ಸ್ವಲ್ಪ ನುಣ್ಣಗಾಗಬೇಕು, ನೈಸ್ಗಾಗಬೇಕು. ರುಬ್ಬಿ ಸೈಡಿಗೆ ಇಟ್ಕೋಬೇಕು. ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಡಿಫ್ರೆಂಟಾಗಿ ಟ್ರೈ ಮಾಡಬೇಕಲ್ವಾ. ಆಂಧ್ರ ಸ್ಟೈಲ್ದಿದ್ದು ಚಿಲ್ಲಿ ಚಿಕನ್ ಕರಿ. ಇನ್ನೊಂದು ಬಾಣಲೆಗೆ ಎಣ್ಣೆ ಹಾಕಬೇಕು, 5 ರಿಂದ 6 ಸ್ಪೂನು. ಅದಕ್ಕೆ 1 ಸ್ಪೂನ್ ಜೀರಿಗೆ, 1-3 ಚಕ್ಕೆ, ಸ್ವಲ್ಪ ಕರಿಬೇವಿನ ಸೊಪ್ಪಿನ ಎಲೆ. ನೀವು ಬೇಕಾದ್ರೆ ಕರಿಬೇವಿನ ಸೊಪ್ಪಿನ ಎಲೆ, ಈರುಳ್ಳಿ ಹಾಕ್ತೀವಿ. ಈರುಳ್ಳಿ ಹಾಕಿದ್ಮೇಲೆ ಹಾಕಿದ್ರೆ ಪರವಾಗಿಲ್ಲ, ಇದು ಸಿಡಿಯುತ್ತೆ. ಹಾಗಾಗಿ ಬೇಕಾದ್ರೆ ಈರುಳ್ಳಿ ಹಾಕಿದ್ಮೇಲೆ ನೀವು ಹಾಕ್ಬೋದು. ನೋಡಿ, ಈಗ ಈರುಳ್ಳಿ ಹಾಕ್ತಾಯಿದ್ದೀವಲ್ವಾ, ಈರುಳ್ಳಿ ಹಾಕಿದ್ಮೇಲೆ ಕರಿಬೇವಿಲೆ ಹಾಕಿದ್ರೆ ಅಷ್ಟು ನಿಮ್ಗೆ ಎಣ್ಣೆ ಸಿಡಿಯಲ್ಲ. ಈಗ ಈರುಳ್ಳಿನೂ ಹಾಕಿ ಹುರಿಬೇಕು. ಇದು ಹಸಿಮೆಣ್ಸಿನ್ಕಾಯಿ ಹಾಕಬೇಕು. ಇದು ಸ್ಲಿಟ್ ಮಾಡಬೇಕಷ್ಟೇ, ಫುಲ್ ಕಟ್ ಮಾಡಬಾರ್ದು. ಸುಮ್ಮನೆ ಭಾಗ ಮಾಡಿ, ಯಾಕಂದರೆ ನಾವು ರುಬ್ಬಕ್ಕೆ ಆಲ್ರೆಡಿ ಹಾಕಿದ್ದೀವಲ್ವ. ಇದು ಸುಮ್ಮನೆ ಜಸ್ಟ್ ಫ್ಲೇವರ್ಗಷ್ಟೇ. ಹಾಗಾಗಿ ಸುಮ್ಮನೆ ಸೀಳಿ ಹಾಕಿದ್ರೆ ಸಾಕು. ಅದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಚಚ್ಚಿರೋ ಶುಂಠಿ, ಚಚ್ಚಿರೋ ಬೆಳ್ಳುಳ್ಳಿ, ಇಲ್ಲಾಂದರೆ ಸಣ್ಣಗೆ ಹೆಚ್ಚಿದ್ರೂ ಪರವಾಗಿಲ್ಲ. ಹೆಚ್ಚೋಕ್ಕಾಗಲ್ಲ ಅಂದರೆ ಚೆನ್ನಾಗಿ ಕುಟ್ಟಿ ಚಚ್ಚಿ ಹಾಕಿದ್ರೂ ಸಾಕು. ಪೇಸ್ಟ್ ಮಾಡೋದು ಬೇಡ, ಸ್ವಲ್ಪ ರಫ್ ಆಗಿರಲಿ. ಮತ್ತು ಸಣ್ಣಗೆ ಹೆಚ್ಚಿರೋ ಟೊಮ್ಯಾಟೊ ಫ್ರೆಂಡ್ಸ್, ರುಚಿಗೆ ತಕ್ಕಷ್ಟು ಉಪ್ಪು. ಈ ಸಾಲ್ಟ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ. ಟೊಮ್ಯಾಟೊ ಎಲ್ಲ ಮಸಾಲೆ ಐಟಮ್ಗಳೆಲ್ಲ, ಈರುಳ್ಳಿ ಎಲ್ಲ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಫ್ರೆಂಡ್ಸ್. ಅದು ಫುಲ್ಲು ಸಾಫ್ಟಾಗಿ ಎಲ್ಲ ಬೆಂದಾದಮೇಲೆ ಈಗ ಅದಕ್ಕೆ ಪೌಡ್ರ್ ಹಾಕಬೇಕು. ಅರಿಶಿನ ಪುಡಿ, ಅಚ್ಚಕಾರದ ಪುಡಿ, ಧನಿಯಾ ಪುಡಿ ಹಾಕಿ ಫ್ರೈ ಮಾಡೋದು. ಸ್ವಲ್ಪ ಸ್ಮೆಲ್ಲೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು ಫ್ರೆಂಡ್ಸ್. ಇದೆಲ್ಲ ಫ್ರೈ ಮಾಡಾದ್ಮೇಲೆ ನೀವು ಇದಕ್ಕೆ ಚಿಕನ್ ಹಾಕಬೇಕು. 1 kg ಚಿಕನು, 1 kg, 3/4 kg, ಅರ್ಧ kg, ನೀವು ಎಷ್ಟಿರುತ್ತೆ ಅಷ್ಟನ್ನು ಹಾಕಿ ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ನೀರಿನ ಅಂಶ ಎಲ್ಲ ಬಿಟ್ಟು ಎಲ್ಲ ಇದಾಗ ತನಕ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಪರವಾಗಿಲ್ಲ. ಈಗ ನೀವು ಅವಾಗ ಸ್ವಲ್ಪ ಸಾಲ್ಟ್ ಕಡಿಮೆ ಹಾಕಿದ್ದೀನಿ ಅಂದರೆ ಈಗ ಹಾಕ್ಕೋಬೋದು, ಇಲ್ಲ ಒಟ್ಟಿಗೆ ಹಾಕ್ತೀನಿ ಒಂದೇ ಸಲ ಅಂದರೆ ಹಾಕ್ಬೋದು ಫ್ರೆಂಡ್ಸ್. ಅದು ನೀರಿನ ಅಂಶ ಎಲ್ಲ ಬಿಟ್ಟು ಎಣ್ಣೆ ಬಿಟ್ಕೊಳ್ಳೋರ್ಗು ಚಿಕನ್ ಮಾತ್ರ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ಅವಾಗಲೇ ಟೇಸ್ಟ್ ಇರೋದು. ಚಿಕನ್ ನಾವು ಎಷ್ಟು ಉರಿತೀವೋ ಎಣ್ಣೆಲಿ ಅಷ್ಟು ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಅದಕ್ಕೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮೊದಲೇ, ಗ್ರೀನ್ ಪೇಸ್ಟು ಮೊದಲು ಫ್ರೈ ಮಾಡಿ ರುಬ್ಬಿಟ್ಕೊಂಡಿದ್ವಲ್ಲ, ಆ ಪೇಸ್ಟ್ ಹಾಕಿ ತೆಂಗಿನಕಾಯಿ ಹಾಲು ಹಾಕಬೇಕು ಫ್ರೆಂಡ್. ಆಮೇಲೆ ಸ್ವಲ್ಪ ಗರಂ ಮಸಾಲ, ಲಾಸ್ಟಲ್ಲಿ ಗರಂ ಮಸಾಲ ಹಾಕಬೇಕು. ಯಾಕಂದರೆ ಫ್ಲೇವರ್ ಹಾಗೆ ಉಳ್ಕೋಬೇಕಲ್ವ. ಫಸ್ಟೇ ಹಾಕ್ಬಿಟ್ರೆ ಅದು ಫ್ರೈ ಮಾಡಿದಾಗೆಲ್ಲ ಹೊಟ್ಟೋಗ್ಬಿಡುತ್ತೆ. ಅದಕ್ಕೆ ಲಾಸ್ಟಲ್ಲಿ ಹಾಕಬೇಕು. ಲಾಸ್ಟಲ್ಲಿ ಹಾಕಿ ಎಲ್ಲ ಮಿಕ್ಸ್ ಮಾಡಿ, ನೀರು ಬೇಕಿದ್ದರೆ ಸ್ವಲ್ಪ ಇನ್ನೂ ಸ್ವಲ್ಪ ತೆಳ್ಳಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಇದು ಗ್ರೇವಿ ಥರ ಆಗುತ್ತೆ. ಹಾಗೆ ಸಣ್ಣಗೆ ಮುಚ್ಚಿ, ಸಣ್ಣ ಉರಿಯಲ್ಲಿ ಮುಚ್ಚಿ ಬೇಯಿಸಬೇಕು. ಎಲ್ಲ ಎಣ್ಣೆ ಎಲ್ಲ ಬಿಟ್ಕೊಳುತ್ತೆ ನೋಡಿ. ಆ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ರೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿ. ಬಾಯ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಪ್ಲೀಸ್. ಬಾಯ್.